ಕಾಗದ ಸಿನಿಮಾದ ಡೈರೆಕ್ಟರ್ ಹಾಗೂ ಹೀರೋ ಮತ್ತು ಸಹ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ಸಿನಿಮಾದ ಪ್ರಮೋಷನ್ ಸ್ಟಾರ್ಟ್ ಆಗಿದೆ, ರಿಲೀಸಿಗೆ ರೆಡಿ ಇದೆ, ಹೇಗೆ ಅನ್ನಿಸ್ತಾ ಇದೆ? ನರ್ವಸ್ ಏನೂ ಇಲ್ಲ, ಒಳ್ಳೆ ಕಂಟೆಂಟ್ ಮಾಡಿದ್ದೀವಿ, ಧೈರ್ಯವಾಗಿದ್ದೀವಿ. ನೋಡಿ, ಹೀರೋಗೆ ಹುಷಾರೇ ಇಲ್ವಂತೆ. ಫಸ್ಟ್ ಎಕ್ಸಾಮ್ ಬರೆದಿದ್ದಾರೆ, ನಮ್ಮದು ತುಂಬ ಎಕ್ಸಾಮ್ ಆಗಿದೆ. ಫಸ್ಟ್ ಎಕ್ಸಾಮೇ ಲವ್ ಮೇಲೆ ಬರೆದಿರೋದು. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ಸ. ರಿಯಲ್ ಆಗಿ ಲವ್ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕೆ ಹುಷಾರಿಲ್ವಂತೆ? ಯಾಕೆ ಟೆನ್ಷನ್ಗ ಅಥವಾ ಏನು? ಹಂಗೇನಿಲ್ಲ, ಮೊನ್ನೆ ಅವಾರ್ಡ್ಸ್ ಇತ್ತಲ್ಲ, ಸೊ ಅಲ್ಲಿ ಊಟ ತಿಂಡಿ ಸೆಟ್ ಆಗಿಲ್ಲ. ಸೊ ಸರ್, ನಿಮ್ಮದು ಇದು 2ನೇ ಸಿನಿಮಾ ಅಂತ ಕೇಳ್ಪಟ್ವಿ. ಹೇಗೆ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು? ಸಿನಿಮಾ ಜರ್ನಿ ಅಂತಂದಾಗ ಆ್ಯಕ್ಚುಲಿ ಒಂದು ಅರುಣ್ ಸರ್ ನಮ್ಮ ನಿರ್ಮಾಪಕ ಇನ್ನು ರಂಗಿಟ್ ಅಂತ ಸಿನಿಮಾ ಮಾಡಿದ್ದು, ಅಮಾಸಿನಿ ಕ್ರಿಯೇಷನ್ಸ್ ಬ್ಯಾನರು. ಅದರಲ್ಲಿ ಆ್ಯಕ್ಚುಲಿ ಆದಿಗೆ ಒಂದು ಸಬ್ಜೆಕ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಿದ್ವಿ. ಸೊ ನಾವು ಆವಾಗ ಕಂಸದು ನಾವೆಲ್ಲ ಡಿಸ್ಕಷನ್ ಮಾಡಿಕೊಂಡು ಅದರಲ್ಲಿ ಪ್ರೀ ಪ್ರೊಡಕ್ಷನಲ್ಲಿ ಇದ್ವಿ. ಅದಾದ ನಂತರ ಒಂದು ಫ್ರೆಂಡೇ ಒಬ್ಬರು ಮ್ಯೂಚುವಲ್ ಫ್ರೆಂಡ್ ಒಬ್ಬರು ಕರೆದು ಅರುಣ್ ಸರ್ನ ಮೀಟ್ ಮಾಡಿದಾಗ ಅವರು ಅವ್ರ ಪ್ಯಾಷನ್ನು ಪ್ಲಸ್ ನಮ್ಮದು ಎಲ್ಲವೂ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಸೊ ಹಾಗಾಗಿ ಒಂದು ಅದ್ಭುತವಾದಂಥ ಸಬ್ಜೆಕ್ಟು ಸ್ಟಾರ್ಟ್ ಆಯಿತು ಜರ್ನಿ. ತುಂಬ ಚೆನ್ನಾಗಿ ಎಲ್ಲವೂ ಅಂದರೆ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸಸ್ ಅಂತಾರಲ್ಲ, ಆ ಥರ ಎವ್ರಿ ಆರ್ಟಿಸ್ಟ್ ಆ್ಯಂಡ್ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಒಂದು ಒಳ್ಳೆ ಜರ್ನಿ, ಒಂದು ಒಳ್ಳೆ ಎಮೋಷ್ನಲ್ ಜರ್ನಿ ಆ್ಯಂಡ್ ತುಂಬ ಆರ್ಟ್ ಟಚಿಂಗ್ ಸಿನಿಮಾ. ಎಲ್ಲವೂ ಚೆನ್ನಾಗಿ ಕೂಡಿ ಬಂದಿದೆ ಅಂತ. ಸರ್, ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ? ಆ್ಯಕ್ಚುಲಿ ನನ್ನ ಪಾತ್ರನೇ ಒಂಥರ ಅದೇ ಒಂದು ಸ್ಟೋರಿ. ಯಾಕೆಂದರೆ ಸಿನಿಮಾ ಮಾಡ್ತಿದ್ರು, ನಾವು ಕಂಸ ಡಿಸ್ಕಷನಲ್ಲಿದ್ದರು, ನಾವು ಇದ್ವಿ. ಆಗ ಇವರು ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಮಂಜಣ್ಣ, ಹೌದಾ, ಓಕೆ, ನಾನು ಫಿಕ್ಸ್ ಆಗ್ಬಿಟ್ಟು ಯಾವುದೋ ಒಂದು ಕ್ಯಾರೆಕ್ಟರ್ ಆಗುತ್ತೆ ಅಂತ. ಆಮೇಲೆ ಮಾಡ್ತಾ ಮಾಡ್ತಾ ಇವರು ನನಗೆ ಮಾತಾಡ್ತಾನೆ ಇಲ್ಲ, ನನಗೆ ಹೇಳ್ತಾನೆ ಇಲ್ಲ ಏನು ಅಂತ. ನಾನು ಮೋಸ್ಟ್ಲಿ ಕ್ಯಾರೆಕ್ಟರ್ ಇದೆಯೋ ಇಲ್ವೋ ಒಂದು ಸತಿ ಡೈರೆಕ್ಟರ್ ಕ್ಯಾರೆಕ್ಟರ್ ಇದೆಯಾ ಇಲ್ವಾ ಅಂತ ಕೇಳಿದೆ ನಾನು. ಇವರು ಮಂಜಣ್ಣ ಅದೇ ಯೋಚನೆ ಮಾಡ್ತಾನೆ, ಯಾವ ಕ್ಯಾರೆಕ್ಟರ್ ಮಾಡಿಸೋಣ ಅಂತ. ನನಗೆ ಸರಿ ಆಯ್ತು ಬಿಡಪ್ಪ, ಇದು ಹೋಯ್ತಾ, ಬೇರೆ ಸಿನಿಮಾ ಯಾವುದಾದ್ರು ಬರುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. ಆಗ ಒಂದು ಕ್ಯಾರೆಕ್ಟರ್ಗೆ ಸುಮಾರು ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ನ ಒಂದು ಅಂದ್ಕೊಂಡಿದ್ರು ಅವ್ರ ಮೈಂಡಲ್ಲಿ. ಆಗ ಅವ್ರು ಸೆಟ್ ಆಗ್ತಾರೆ. ಅವ್ರ ಕನ್ಫ್ಯೂಷನಲ್ಲಿದ್ದಾಗ ನಮ್ಮ ಕೋ ಡೈರೆಕ್ಟ್ರು ಇದ್ದಾರೆ ಶಂಕರ್ ಅಂತ, ಅವರು ಏನು ಮಾಡಿದ್ದಾರೆ, ಇವ್ರಿಗೆ ಅಲ್ಲ ಏನು ನಮ್ಮ ಮಂಜಣ್ಣನ ಕೈಯಲ್ಲಿ ಮಾಡಿಸಿದ್ರೆ ಹೆಂಗಿರುತ್ತೆ ಈ ಕ್ಯಾರೆಕ್ಟ್ರು. ಮಾರನೇ ದಿವಸ ಕರ್ಸಿ ಅಂತೇಳಿ ಕರೆಸಿದ್ರು. ಆಮೇಲೆ ಮೇಕಪ್ ಟೆಸ್ಟ್ ಎಲ್ಲ ಮಾಡಿದ್ರು. ಏನು ಮಾಡ್ತಾಯಿದ್ರು ಅಲ್ಲಿ, ನನಗೆ ಗೊತ್ತಿತ್ತು, ಕೆಲವೊಂದು ಕ್ಯಾರೆಕ್ಟರ್ ಹೆಸರು ಗೊತ್ತಿತ್ತು. ಈ ಥರ ಉಸ್ಮಾನ್ ಮಲಿಕ್ ಕ್ಯಾರೆಕ್ಟ್ರು ಟ್ರೈ ಮಾಡಿ. ಅಯ್ಯೋ ಜಿ, ನನಗೆ ಇಷ್ಟು ದಿನ ಎಲ್ಲರೂ ಕಾಮಿಡಿಯಾಗಿ ನೋಡಿದ್ದಾರೆ, ಅಷ್ಟು ಸೀರಿಯಸ್ ಆಗಿ ನಾನು ಯಾವುದೂ ಮಾಡಿಲ್ಲ. ಈ ಸಿನಿಮಾಗೆ ತುಂಬ ಮುಖ್ಯವಾದ ಕ್ಯಾರೆಕ್ಟರ್. ನೀವು ಯೋಚನೆ ಮಾಡಿ, ಏನೋ ಫ್ರೆಂಡು ಜೊತೆಲಿದ್ದೀನಿ ಅನ್ನೋದಕ್ಕೆ ಈ ಕ್ಯಾರೆಕ್ಟರ್ ಹಾಕ್ಬಿಡಿ ದಯವಿಟ್ಟು, ಯಾಕಂದ್ರೆ ಹಾಳು ಮಾಡ್ಕೊಂಡ್ಬಿಡ್ತೀರಾ ಅಂತಂದರೆ ನಿಮ್ಗೆ ಯಾಕೆ ಹಂಗೆ ಅನಿಸುತ್ತೆ, ನಮಗೆ ಗೊತ್ತು ನಾವೇನು ಮಾಡ್ಕೋಬೇಕು ಅಂತ. ಸುಮ್ಮನೆ ಬಂದ್ರಿ ವಾಯಿ ಮುಚ್ಕೊಂಡು. ಹಂಗಾಗಿದ್ದು ಕ್ಯಾರೆಕ್ಟ್ರು ನನಗೆ ನಂಬಿಕೆ ಇರಲಿಲ್ಲ. ಯಾಕೆಂದ್ರೆ ತುಂಬ ಕ್ಯಾರೆಕ್ಟರ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟ್ರು ಅಷ್ಟು ಸೆನ್ಸಿಬಲ್ ಒಂದು ಕ್ಯಾರೆಕ್ಟ್ರು. ಆಮೇಲೆ ಮೇಕಪ್ ಎಲ್ಲ ಆದಮೇಲೆ ಫಸ್ಟ್ ಡೇ ಶೂಟ್ ಎಲ್ಲ ಆದಮೇಲೆ ನನಗೂ ಒಂದು ನಂಬಿಕೆ ಬಂತು. ತುಂಬ ಚೆನ್ನಾಗಾಯಿತು ಕ್ಯಾರೆಕ್ಟ್ರು, ಉಸ್ಮಾನ್ ಮಲ್ಲಿಕ್ ಅಂತ. ಸರ್, ಇವಾಗ ಸಿನಿಮಾಗಳಲ್ಲಿ ಮುಸ್ಲಿಂ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದಾರೆ ಅಂದಾಗ ಆ್ಯಕ್ಚುಲಿ ಅದು ಖುಷಿಯಾಗಿರುತ್ತೆ. ಯಾಕಂದರೆ ಆ ಭಾಷೆ ಕೇಳೋಕ್ಕೆ ಕನ್ನಡ ಮಿಕ್ಸ್ ಆಗಿಬಿಟ್ಟು ಅದು ಒಂಥರ ಸಖತ್ತಾಗಿರೋದು. ಅದು ಒಂದು ಇದರಲ್ಲಿ ಫಸ್ಟೇ ಇವ್ರು ಕ್ಲಿಯರ್ ಆಗಿದ್ದೇನು ಅಂತಂದರೆ, ಕೆಲವು ಮುಸಲ್ಮಾನ್ ಗೆಳೆಯರು ಒಂದಷ್ಟು ಜನ ಇದಾರಲ್ಲ, ಅವರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರ ಭಾಷೆ ಅವ್ರ ಮನೇಲಿ ಮಾತಾಡ್ಕೋತಾರೆ. ಇದರಲ್ಲೂ ಅಷ್ಟೇ ಅದನ್ನು ಕ್ಲಿಯರ್ ಆಗಿತ್ತು. ಬೇರೆ ಇದ್ರ ಥರ ನಾವು ಮಿಕ್ಸ್ ಮಾಡಿ ಮಾತಾಡುವಂಥದ್ದೆಲ್ಲ ಬೇಡ, ಒರಿಜಿನಲ್ ಆಗಿ ಶೂಟ್ ಮಾಡೋಣ ಅಂಥೇಳಿ ನಾವು ಪರ್ಸ್ನಲ್ ಆಗಿ ನಮ್ಮ ಜನಾಂಗ, ನನ್ನ ಕ್ಯಾರೆಕ್ಟರ್ ಜನಾಂಗ ಸೇರಿದಾಗ ನಾವು ಆ ಭಾಷೆನಲ್ಲಿ ಮಾತಾಡ್ತೀವಿ. ಆಚೆ ಬಂದಾಗ ನಾರ್ಮಲ್ ಕನ್ನಡ ಭಾಷೆನಲ್ಲೇ ನೀಟಾಗೆ
ಇರುತ್ತೆ. ಯಾಕಂದರೆ ನೀವು ಸುಮಾರು ಕಡೆ ನಾನು ನೋಡಿದ್ದೆ, ನಾವು ಕೆಲವೊಬ್ಬರು ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ, ನಾವು ಮಾತಾಡಿಲ್ಲ ಆ ಥರದ್ದೊಂದು ಯೋಚನೆ ಮಾಡಿ ಹೇಳಿದ್ರು, ಇಲ್ಲ ಅದೆಲ್ಲ ಮಾಡಬೇಡಿ ಬೇಡ ಅಂತ. ನಾನು ಹಂಗೆ ಅಂದ್ಕೊಂಡಿದ್ದೆ, ಮಿಕ್ಸ್ ಮಾಡಿ ಮಾತಾಡುವಂಥದ್ದು ಅಂತ ಅಂದ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ಹಿಂದಿನೇ ಮಾತಾಡಿದ್ದೀವಿ ಎಷ್ಟೋ. ಅಕಸ್ಮಾತ್ ಏನಾದ್ರು ಆ ಥರ ಟ್ರೈ ಮಾಡಿಬಿಟ್ಟಿದ್ರೆ ಮೇ ಬಿ ಸೇಮ್ ಅವರ ಫೇವ್ರೆಟ್ ಜೋನರ್ ಕಾಮಿಡಿ ಅವರು. ಹೌದು, ಯಾಕಂದರೆ ಇದಕ್ಕೆ ಮುಂಚೆ ನಾನು ತೆಲುಗು ಮಿಕ್ಸ್ ಕನ್ನಡ, ತಮಿಳ್ ಮಿಕ್ಸ್ ಕನ್ನಡ ಈ ಥರದ್ದೆಲ್ಲ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಅದನ್ನು ಬೇಡ, ಫಸ್ಟೇ ಇವ್ರು ಕ್ಲಿಯರ್ ಆಗಿ, ಏನೋ ಕನ್ಫ್ಯೂಷನ್ ಇಲ್ಲ, ಸೆಟ್ಟಿಗೆ ಬಂದು ಯೋಚನೆ ಮಾಡೋವಂಥದ್ದು ಅವೆಲ್ಲ ಏನೂ ಇಲ್ಲ. ಇಂಥ ದಿನ ಇದನ್ನು ಮಾಡಬೇಕು ಅಷ್ಟೇ ಕರೆಕ್ಟಾಗಿರೋದು. ಆಮೇಲೆ ತುಂಬ ಕಷ್ಟಪಟ್ವಿ ನಾವು. ಕಷ್ಟಪಟ್ವಿ ಅಂದರೆ ಏನು ಅಂದರೆ ನೆಟ್ವರ್ಕ್ ಇರಲಿಲ್ಲ, ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ, ಫೋನ್ ಮಾಡೋಕ್ಕಾಗಲ್ಲ. ಈ ಥರದ್ದು ಅಲ್ಲಿ ಒಂದು ಜಾಗ ನಾವು ಶೂಟ್ ಮಾಡಿದ ಜಾಗ ಹೆಂಗೆ ಅಂತಂದರೆ ಅದು ಕಾಗದ ಸ್ಟುಡಿಯೋ ಆಗೋದು. ಆ ಊರಿಗೆ ಹೆಸರು ಮರ್ತೋಗಿ ಚೀಕ್ನಹಳ್ಳಿ ಅನ್ನೋದು ಒಂದು ಕಾಗದ ಸಿನಿಮಾ ಸ್ಟುಡಿಯೋ ಆಗೋಗಿತ್ತು. ಬಟ್ ಆ ಊರಿನ ಜನನೂ ಅಷ್ಟೇ ಸಪೋರ್ಟ್ ಮಾಡೋದು, ತುಂಬ ಒಂದು ಚೂರು ತೊಂದರೆ ಕೊಡಲಿಲ್ಲ, ಸಪೋರ್ಟಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಬಿಡಿ. ಇನ್ನೊಂದು ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಆರ್ಟಿಸ್ಟ್ಗಳು ಯಾರೂ ಹೇಳಂಗಿಲ್ಲ. ಯಾಕೆ ಅಂತಂದರೆ ಅವ್ರವ್ರಿಗೆ ಸವಲತ್ತು ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ರು, ಏನೂ ಇದಿಲ್ಲ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ರು. ಆ ಟೈಮಲ್ಲಿ, ಆ ಸೀಸನಲ್ಲಿ ಎಲ್ಲೂ ಜಾಗ, ರೂಮ್ಸ್ ಇಲ್ಲ, ಎಲ್ಲ ಆ ಕಲಾವಿದ್ರು ಕೊಟ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಆ ಟೆರಸ್ ಮೇಲೆ ಮಲಗಿದ್ದು. ಆ ಚಳಿ ಒಡೆದೋಗಿರೋದು ಸ್ಕಿನ್ನೆಲ್ಲ, ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡೋದು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾನು ಹಾಕ್ಸಾಕೋದು ಈ ಸಿನಿಮಾದಲ್ಲಿ. ಆ ಕಷ್ಟ ಟ್ರೈಲರಲ್ಲಿ ನೋಡಬಹುದು ನಾವು, ಚೆನ್ನಾಗಿ ಮೂಡ್ ಬಂದಿದೆ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಅಷ್ಟು ಇದೆಲ್ಲ ಮಾಡಿದ್ವಿ, ಎಷ್ಟು ಕಷ್ಟಪಟ್ವಿ ಅಂದಾಗ ಆ ಫ್ರೇಮ್ನ ನೋಡಿದಾಗ ಅದು ಯಾವುದೂ ನೆನಪರಲ್ಲ. ಈವನ್ ಇವಾಗ ಸತ್ಯವಾದ ಪಾಪ ಇವಾಗ ಅಂತೀವಿ, ಈವನ್ ಐ ಥಿಂಕ್ ಲಾಸ್ಟ್ ಒಂದು ಕ್ರೂಷಿಯಲ್ ಸೀನ್ಸ್ಗಳು ಮಾಡುವಾಗ ಆ ಟೈಮಲ್ಲಿ ಕೂಡ ಮೇ ಬಿ ಈ ಕ್ಲೈಮೆಟಿಕಲ್ ಎಫೆಕ್ಟಿಂದ ಸ್ವಲ್ಪ ಹುಷಾರಿಲ್ಲ. ಈವೊಂದು ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಬಂದು ಪರ್ಫಾರ್ಮ್ ಮಾಡ್ದ ಅಂದರೆ ನನಗೆ ಅನಿಸ್ತು, ಅಂದರೆ ಅದೇ ನಾನು ಅದನ್ನೇ ಹೇಳಿದ್ದೆ ಅವಾಗಲೇ, ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ಅಟ್ ದ ರೈಟ್ ಟೈಮ್ ಅಂದಂಗೆ ಅದು ಕೂಡು ಬರಬೇಕು. ಕೂಡು ಬಂದಾಗ ಎಲ್ಲ ಆಗುತ್ತೆ ಅಂದಂಗೆ ಆ ಪ್ಲೇಸ್ ಆಗಿರಲಿ, ಆ ಲೊಕೇಶನ್ಸ್ ಆಗಿರಲಿ, ಹಾಗೆ ಮತ್ತು ಪಾತ್ರಗಳು, ಯಾಕೆಂದರೆ ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್ ಪಾತ್ರಗಳಿದ್ದಿತ್ತು. ಇವನ್ ನಾವು ಯೋಚನೆ ಮಾಡಿರಲಿಲ್ಲ, ಬರ್ದಾಗಂತೂ ಮಂಜಣ್ಣವ್ರನ್ನ ಇಟ್ಕೊಂಡು ಯೋಚನೆ ಮಾಡಿರಲಿಲ್ಲ. ಅವ್ರು ಹೇಳಿದಾಗೆ ನಮ್ಮ ಕೋ ಡೈರೆಕ್ಟ್ರು ಶಂಕರ್ ಸರ್ ಅವರು ಬಂದು ಹೇಳಿದಾಗ ಆ ಆ್ಯಂಗಲ್ ನಾವು ಯೋಚನೆ ಮಾಡಿರಲಿಲ್ಲ ಆ್ಯಕ್ಚುಲಿ. ಬಿಕಾಸ್ ನಾವು ಹೇಳಿದಾಗ ಒಂದಷ್ಟು ಹಿರಿಯ ಕಲಾವಿದರು ಮತ್ತು ನುರಿತವಾಗಿ ಅಂಥವ್ರದ್ದೇ ಲಿಸ್ಟ್ಗಳು ರೆಡಿ ಇದ್ದಿತ್ತು. ತುಂಬ ಕಥೆಗಳನ್ನ ಫ್ಲೋ ಮಾಡ್ಕೊಂಡು ಹೋಗ್ಬೇಕಾಗಿರೋ ಪಾತ್ರ ಆಗಿರೋದ್ರಿಂದ ವಿ ಕಾಂಟ್ ಟೇಕ್ ಚಾನ್ಸಸ್ ಅನ್ನೋದಿತ್ತು. ಬಟ್ ಒನ್ಸ್ ಅದು ಫ್ರೇಮಿಗೆ ಬಂದು ರಾರಾಜಿಸಿದ ಮೇಲೆ ಒಂದಿಬ್ರು ಮೂವರು ನನಗೆ ತುಂಬ ಅವ್ರ ಜೊತೆ ಕೆಲಸ ಮಾಡೋರು ಎಲ್ಲಿಂದ ತಂದ್ರೆ ಈ ಆ್ಯಕ್ಟ್ರನ್ನ ಅಂತಂದ್ರು. ಇವರೇ ಅವರು ಒಂದಾಗ ಸತ್ಯವಾದ ಅಂತ ಮತ್ತೆ ರಿವರ್ಸ್ ಹೋಗ್ಬಿಟ್ಟಿದ್ದ ನೋಡಿದ್ದಾಗಿದೆ. ಅದು ಏನಕ್ಕೆ ಅಂದರೆ ನಾವು ಯಾವಾಗಲೂ ತುಂಬ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡಿರ್ತಿದ್ವಲ್ವಾ, ನನ್ನನ್ನು ಆ ಆ್ಯಂಗಲಲ್ಲಿ ಅವ್ರು ಯೋಚನೆನೂ ಮಾಡಿ ನೋಡೂ ಇರಲಿಲ್ಲ. ಅವಾಗ ಸ್ಕ್ರೀನ್ ಮೇಲೆ ಹೋದಾಗ ಅದನ್ನು ನಾನು ಆ್ಯಕ್ಟ್ ಮಾಡಿ ಆಚೆ ನನ್ನ ಮಾನಿಟ್ರಲ್ಲಿ ನೋಡಿದಾಗ ಅವಾಗ ಅನಿಸಿದ್ದು ಪರವಾಗಿಲ್ಲ, ನನ್ನ ಕೈಲಿ ಮಾಡಿಸಿದ್ದಾರೆ ಇವರು, ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಕೈಲಿ ಮಾಡಿಸಿದ್ದಾರೆ. ಈ ಎಷ್ಟೋ ಸಿನಿಮಾಗಳು ನನಗೆ ನೀನು ಮಾಡಬೇಕು ಅಂತ ಕರೆದು ಮಾಡಿಸಿದ್ದಾರೆ. ಈ ಸಿನಿಮಾ ನಾನು ನಿಮ್ಮ ಕೈಲಿ ಮಾಡಿಸ್ತೀನಿ ಅಂತ ಕರ್ಕೊಂಡೋಗಿ ಮಾಡಿಸಿರೋದು, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಕಾಗದದ ಮೇಲೆ ಪ್ರೇಮ ಬರಹನ ಬರೆದ್ಬಿಟ್ಟು ಹುಡುಗಿ ಕೊಟ್ರ? ಹಂಗೆ ತುಂಬಾ ಕಡಿಮೆ ಅನ್ಸುತ್ತೆ ಮಾತಾಡೋದು, ಹೌದಾ? ಇಷ್ಟು ಸೈಲೆಂಟ್ ಆಗಿರೋರು, ಆ ಸೀನ್ಗಳನ್ನೆಲ್ಲ ರೊಮ್ಯಾಂಟಿಕ್ ಆಗಿರ್ಬೋದು, ಆ ಸೀನ್ಗಳೆಲ್ಲ ಹೆಂಗ್ ಮಾಡಿದ್ರಿ ನೀವು? ನನ್ನ ಕ್ಯಾರೆಕ್ಟರೇ ಲೈಕ್ ಫುಲ್ ಇನ್ನೋಸೆಂಟ್, ಏನಂದ್ರೆ ಏನೂ ಗೊತ್ತಿಲ್ಲ, ಫುಲ್ ಇನ್ನೋಸೆಂಟು, ಲವ್ ಅಂದರೆ ಏನಂತಾನೆ ಗೊತ್ತಿಲ್ಲ, ಆ ಥರ ಕ್ಯಾರೆಕ್ಟರಲ್ಲಿ ಹೋಗಿರೋ ಶಿವು ಅಂತ. ಹಾಗಿದ್ರೆ ನಿಜವಾಗ್ಲೂ ಲವ್ ಅಂದ್ರೆ ಏನಂತ ಗೊತ್ತಿಲ್ವಾ? ಟೈಪ್ ಆಫ್. ನಾನು ಸಿನಿಮಾದಲ್ಲಿ ಕೇಳ್ತಿಲ್ಲ, ರಿಯಲ್ ಲೈಫಲ್ಲಿ ಕೇಳ್ತಿರೋದು. ಏನಂತ ಗೊತ್ತಿದೆ, ಆದರೆ ಯಾವತ್ತೂ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರಾಜ್ಕೊಳ್ತಿದ್ದೀರಾ ಹೇಳಕ್ಕೆ. ಮತ್ತೆ ಹೀರೋಯಿನ್ ಬಗ್ಗೆ ಮಾತಾಡಿ. ಲೈಕ್ ನನಗೆ ಡೈಲಾಗ್ಸ್ ಎಲ್ಲ ಲೈಕ್ ಅವಳು ಡೈಲಾಗ್ಸ್ ಇಟ್ಕೊಂಡು ನಂದೂ ನಾಪ್ಕ ಇಟ್ಕೊತಾ ಇದ್ಲು. ಲೈಕ್ ನನಗೆ ಬಂದಿಲ್ಲ ಅಂದರೆ ಅಲ್ಲಿಂದಲೇ ಅವಳು ಹೇಳ್ಕೊಡ್ತಾ ಇದ್ಲು. ಲೈಕ್ ತುಂಬ ಸಪೋರ್ಟ್ ಮಾಡಿದ್ರು. ಹೇಗೆ ಮೊದಲೇ ರಿಹರ್ಸಲ್ ಮಾಡಿದ್ರಾ ಅಥವಾ ಈ ಕ್ಯಾರೆಕ್ಟರ್ಗೆ? ಲೈಕ್ ಒಂದು 5 days ಮುಂಚೆ ರಂಜಿತ್ ಸರ್ ನನಗೆ ಲೈಕ್ ಯಾವ ಥರ ಇದು ಇಮೋಷನ್ಸು ಮತ್ತು ವಾಯ್ಸ್ ಮಾಡ್ಯುಲೇಷನ್ಸ್ ಹೆಂಗೆ ಬರಬೇಕು ಮತ್ತು
ಲೈಕ್ ಬೇಜಾರಂದರೆ ಯಾವ ಥರ ಹೋಗಬೇಕು ಲೈಕ್ ಎಲ್ಲ ಥರ ಸರ್ ಕರೆದು ಹೇಳ್ಕೊಟ್ಟು ಸಪೋರ್ಟ್ ಮಾಡೋದು. ಸಿನಿಮಾಗೆ ಬರೋಕ್ಕೂ ಮೊದಲು ಕ್ಲಾಸಸ್ ಅಟೆಂಡ್ ಮಾಡಿರೋದಾಗಲಿ ಥಿಯೇಟರ್ ಮಾಡಿರೋದಾಗಲಿ ಏನಾದರೂ? ಅಂದರೆ ನಾನು ಚಿಕ್ಕವನಿದ್ದಾಗ ಒಂದು 7-8 ವರ್ಷ ಮುಂಚೆ ತುಂಬ ಚಿಕ್ಕವನಿದ್ದಾಗ ಟೀಮ್ ಅದ್ವೈತ ಅಂತ ನಮ್ಮ ಸರ್ ಇದ್ದಾರೆ, ಅವರು ನನಗೆ ಲೈಕ್ ಅರೌಂಡ್ 1 ವರ್ಷ ಹಂಗೆ ಪ್ರಾಕ್ಟೀಸ್ ಮಾಡಿದ್ದೆ. ಸರ್ ಇವಾಗ ಲವ್ ಸ್ಟೋರಿ ಅಂತ ಬಂದಾಗಲೇ ತುಂಬ ವೆರೈಟೀಸ್ ಟೈಪ್ ನಮಗೆ ಲವ್ ಸ್ಟೋರೀಸ್ಗಳು ಸಿಗುತ್ತೆ. ನಿಮ್ಮದು ಯಾವ ಥರದ್ದು ಲವ್ ಸ್ಟೋರಿ? ಇದು ಅಂದರೆ ತುಂಬ ವೆರೈಟೀಸ್ ಅಂತಂದರೆ ಒನ್ ಆಫ್ ದ ಲವ್ ಸ್ಟೋರಿ ಅಂತ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಕತೆ ಬಂದು ಒಂದು ಸ್ವಲ್ಪ ರೆಟ್ರೋ ಸ್ಟೈಲಲ್ಲಿ ಹೋಗುತ್ತೆ. ಇವಾಗ ಮುಂಚೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕಾಗದ ಅನ್ನೋ ಮ್ಯಾಟ್ರ್ ಬರ್ತಾ ಇರೋದೇ ನಿಮಗೆ ಇನ್ನೂ ಟೆಕ್ನಾಲಜೀಸ್ ಸ್ಟೂಡೆಂಟ್ಸ್ಗಳ ಕೈಗೆ ಸಿಗದೇ ಇರುವಂಥ ಸಮಯ. ಸೊ ಅವಾಗ ಅಂತಂದರೆ ಎವ್ರಿ ಒನ್ ಕ್ಯಾನ್ ರಿಲೇಟ್, ಈವನ್ ಒಂದು ಸೀನಿಯರ್ಸ್ ಆಲ್ಸೋ ರಿಲೇಟ್ ದೇರ್ ಓಲ್ಡ್ ಏಜ್, ಅಂದರೆ ಅವರ ಒಂದು ಎಂಗೇಜಲ್ಲಿ ಹೇಗಿರ್ತದೆ ಆ ಥರ. ಹಾಗೆ ಇವತ್ತಿನ ಒಂದು ಪ್ರಸ್ತುತವಾದಂಥ ಟೀನೇಜರ್ಸ್ ಏನಂದರೆ ಈ ಥರನೂ ಇತ್ತ ಅನ್ನೋ ಒಂದು ಆಶ್ಚರ್ಯವಾಗಿ ನೋಡುವಂಥ ಸಿನಿಮಾ. ಬಟ್ ಲವ್ ಸ್ಟೋರಿ ಓವರ್ ಆಲ್ ಕಾಗದ ಇಸ್ ಪ್ಯೂರ್ಲಿ ಲವ್ ಸ್ಟೋರಿ ವಿತ್ ಲಾಟ್ ಆಫ್ ಇಮೋಷನ್ಸ್. ಇವಾಗ ತುಂಬ ಅಪ್ಡೇಟ್ ಆಗಿದ್ದಾರೆ ಜನ, ಇನ್ಸ್ಟಾದಲ್ಲಿ ವಾಟ್ಸಪ್ಪಲ್ಲಿ ಏನು ಬೇಕಿದ್ರೂ ಚಾಟ್ ಮಾಡ್ಬೋದು. ಆದರೆ ಇವಾಗ ನಿಮ್ಮ ಕತೆ ಬಂದ್ಬಿಟ್ಟು ಕಾಗದದ ಮೇಲ್ಗಡೆ ಅವ್ರು ಲವ್ವನ್ನು ವ್ಯಕ್ತಪಡಿಸೋದು ಅಂತ ಇದೆ. ಇದನ್ನ ತಗೊಳ್ತಾರೆ ಅಂತ ಅನ್ಸುತ್ತಾ ನಿಮಗೆ ಇವಾಗಿನ ಜನಗಳು? ಹೌದು, ಖಂಡಿತ ತಗೊಳ್ತಾರೆ. ಏನಕ್ಕೆ ತಗೊಳ್ತಾರೆ ಅಂತ ನಾನು ಹೇಳ್ತೀನಿ ಅಂದರೆ, ಇವತ್ತು ತುಂಬ ಇನ್ಸ್ಟೆಂಟ್ ಆಗೋಗಿದೆ. ಈವನ್ ಒಂದು ಜಗಳ ಅಂತ ಅಂದರೆ 3 ನಿಮಿಷದಲ್ಲಿ ಆಗ್ತದೆ ವಾಟ್ಸಪ್ ಚಾಟಲ್ಲಿ. ಇವಾಗ ಕಾಗದ ಹೋಗೋಣ, ನಾನು ಒಬ್ಬರು ಕಾಗದ ಬರೆದೆ, ಅವ್ರು ಅದನ್ನು ಓದಿದ್ರು, ಅದೇ ಕೋಪದಲ್ಲಿ ಅವ್ರು ಬಂದು ಮಾತಾಡೋ ಅಷ್ಟೊತ್ತಿಗೆ ಅವನ ಟೈಮ್ಗೆ ಆಗಿದೆಯಲ್ಲ ಆ ಕೋಪ ಇರಲ್ಲ. ಯಾಕೆಂದರೆ ಇವತ್ತಿನ ಒಂದು ವರ್ಷನ್ ಆಫ್ ಲವ್ಗೂ ಅವತ್ತಿನ ಒಂದು ವರ್ಷನ್ ಆಫ್ ಲವ್ಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಕ್ಲೀನಾಗಿ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಆ್ಯಂಡ್ ಖಂಡಿತ ಒಂದಷ್ಟು ಯಂಗ್ಸ್ಟರ್ಸ್ಗಳು ದೇ ವಿಲ್ ಗೆಟ್ ಅಮೇಸ್ಡ್, ಓಕೆ ಈ ಥರನೂ ಇತ್ತಾ ಅಂತ ಅನ್ನೋದು. ಬಟ್ ದಟ್ ವಾಸ್ ದ ರಿಯಲ್ ಟ್ರೂತ್ ಆ್ಯಂಡ್ ದ ಕೋರ್ ಆಫ್ ಲವ್ ಸ್ಟೋರಿ ಆ್ಯಕ್ಚುಲಿ. ಖಂಡಿತ ತಗೊಳ್ತಾರೆ. ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಲೈಫಲ್ಲಿ ನೀವು ಲವ್ ಲೆಟರ್ ಬರ್ದಿರೋದಾಗ್ಲಿ ಕೊಟ್ಟಿರೋದಾಗ್ಲಿ ಇವಾಗ ಈ ಕ್ಯಾರೆಕ್ಟರ್ಗಳ ಹತ್ರ ತಿರ್ಸ್ಕೊಂತಾರೆ. ಹಾಗಿದ್ರೆ ನೀವು ನಿಮ್ಮ ಲೈಫಲ್ಲಿ ಅಂದ್ರೆ ನಾವು ಬರೆಯೋಕ್ಕಾಗಲಿಲ್ಲ, ಇವ್ರ ಕೆಲ ಬರ್ಸೋಣ ನೋಡೋಣ ಹೌ ದೇ ಫೀಲ್ ಸಂಗ್ ಆ ಥರ ಅಂದ್ರೆ ಅದು ಕೋಪ ತಿರ್ಸ್ಕೊಂತಾರೆ. ಅಲ್ಲ, ಬರೆಯೋ ಪ್ಲಾನ್ ಅಂತೂ ಇತ್ತು, ಹುಡುಗಿ ಇವಳಿಗೆ ಬರಿಬೇಕಿತ್ತು ನಾನು ಅಂತ. ಯೂಶುವಲಿ ಏನಾಗುತ್ತೆ ಎಲ್ಲ ಎಷ್ಟೋ ಜನ ಡೈರೆಕ್ಟರ್ಗಳೇನಂದ್ರೆ ಅವ್ರ ಲೈಫಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅದನ್ನ ಸಿನಿಮಾದಲ್ಲಿ ಮಾಡಿಸ್ಕೊಡ್ತಾರೆ. ಸೊ ಒಂದು ಸೆಲ್ಫ್ ತೃಪ್ತಿ, ಓಕೆ ನಾನು ಮಾಡ್ತೀನಿ ಅವ್ರು ಮಾಡ್ತೀನಿ ಅಂತ. ಸೊ ನಿಮ್ಮನ್ನ ನೀವು ನೋಡ್ಕೊಳ್ಳೋ ಥರ ಅಲ್ವಾ? ಎವ್ರಿ ಒನ್ ಕ್ಯಾನ್ ರಿಲೇಟ್. ಶಿವು ಅನ್ನೋ ಪಾತ್ರ ಏನಿದೆ, ಎವ್ರಿ ಒನ್ ಕ್ಯಾನ್ ರಿಲೇಟ್. ಈವನ್ ಇವಾಗ ಜನರೇಷನ್ ಬೈ ಜನರೇಷನ್ ಅಂತ ಬಂದಾಗ ನಮ್ಮ ಇಂದಿನ ಜನರೇಷನ್ ಕೂಡ ದೇ ಕ್ಯಾನ್ ರಿಲೇಟ್ ವಿತ್ ಶಿವು. ಅವರು ಒಂದು ಎಂಗೇಜಲ್ಲಿ ಯಾವ ಥರ ಇದ್ರು ಅನ್ನೋದನ್ನ ರಿಲೇಟ್ ಮಾಡ್ಕೋಬಹುದು. ಒಂದಷ್ಟು ಪಾತ್ರಗಳು ನಮಗೆ ಹಳ್ಳಿಗೆ ಕರ್ಕೊಂಡೋಗಿ ಬರುತ್ತೆ. ಒಂದು ನವಿರಾದ ಒಂದು ಗ್ರಾಮದಲ್ಲಿರುವಂತಹ ಅದರದ್ದೇ ಆದಂಥ ಒಂದಷ್ಟು ಸಮಸ್ಯೆಗಳು ಮತ್ತು ಅದೊಂದು ಪ್ಯೂರ್ ಲವ್ ಸ್ಟೋರಿ ಇದ್ರ ಮೇಲೆಲ್ಲ ಹೋಗುವಂಥದ್ದು ಕಾರಣ ಖಂಡಿತ ದೇ ಕ್ಯಾನ್ ರಿಲೇಟ್. ಶೋರ್. ಇವಾಗ ಲವ್ ಸ್ಟೋರಿ ಅಂದ ತಕ್ಷಣ ಎಲ್ಲರೂ ಹಳ್ಳಿಗೆ ಹೋಗ್ಬಿಡ್ತಾರೆ ಅಲ್ವಾ? ಯಾಕೆ ಹಳ್ಳಿ ಅನ್ನೋದು ಜನಗಳಿಗೆ ಅಟ್ರಾಕ್ಟ್ ಮಾಡುತ್ತೆ ಅಂತಾನ, ಅಥವಾ ಅಲ್ಲಿ ಇನ್ನೋಸೆಂಟ್ ಸ್ಟೋರಿಗಳು ತೋರಿಸ್ಬಹುದು ಅಂತಾನ? ಹಳ್ಳಿ ಅಂದರೆ ಸಿಂಪಲ್. ಈವನ್ ಇವಾಗ ಬೆಂಗಳೂರಿನ ಸುತ್ತಮುತ್ತ ಏನಿರ್ತಲ್ಲ ಅದು ಕೂಡ ಹಳ್ಳಿಗಳೇ ಆಗಿದ್ದಿತ್ತು. ಸೊ ಅದು ಅಂದರೆ ಇವಾಗಷ್ಟೇ ನಾವಿವಾಗ ನೀವು ಹೇಳಿದಾಗೆ ಒಂದಷ್ಟು ಟೆಕ್ನಾಲಜೀಸು ಮತ್ತು ಇದೆಲ್ಲ ಇಂಪ್ರೂವ್ ಆಗಲಾಗಿ ಸಿಟೀಸು ಮತ್ತು ಮೆಟ್ರೋಪಾಲಿಟನ್ ಥಿಂಗ್ಸ್ ಬಂತು. ಅದಕ್ಕಿಂತ ಮುಂಚೆ ಏನಿತ್ತಲ್ಲ ಅಗೇನ್ ಬ್ಯಾಕ್ ಡ್ರಾಪ್ ಇರೋವಂಥ ಕಥೆಯ ಬ್ಯಾಕ್ ಡ್ರಾಪ್ ಇರೋದು ರೆಟ್ರೋ ಸ್ಟೈಲಲ್ಲಿ ಆಗಿರೋದ್ರಿಂದ ಹಳ್ಳಿಗೆ ಹೋಗ್ಬೇಕಾಗಿತ್ತು. ನೀವು ಹೇಳಿ, ಇವಾಗ ಈ ಸಿನಿಮಾದಲ್ಲಿ ನಿಮಗೆ ತುಂಬ ಕಷ್ಟ ಆಗಿರೋವಂಥ ಸೀನ್ ಮಾಡೋದಾಗಿದ್ರೆ, ಈ ರೊಮ್ಯಾಂಟಿಕ್ ಸೀನ್ ಆಗಿರ್ಬೋದು, ಅದರಲ್ಲಿ ಒಂದು ಕೇಳ್ತಾರೆ ನಾನು ಒಂದು 3 ಮುತ್ತು ಕೊಡ್ಲ, ಹೆಂಗ ಅನ್ನಿಸ್ತು ಆ ಸಂದರ್ಭ? ಆ್ಯಕ್ಚುಲಿ ಏನಂದರೆ ಲೈಕ್ ಫಸ್ಟ್ ದಿನನೇ ಆ ಸೀನ್ ಇದ್ದಿದ್ದು ನಂದು ಬೇರೆ ಫಸ್ಟ್ ಡೇ. ಲೈಕ್ ಅದೇ ದಿನ ಹೀರೋಯಿನು ಲೈಕ್ ಫಸ್ಟ್ ಟೈಮ್ ಅವತ್ತೇ ಸಿಕ್ಕಿ, ಅದಕ್ಕಿಂತ ಮುಂಚೆ ಒಂದು ಸರಿ ನೋಡಿದ್ದೆ ಅಷ್ಟೇ. ಅದೇ ದಿನ ಫಸ್ಟ್ ಟೈಮ್ ಲೈಕ್ ಮಾತಾಡಿಸ್ತಾ ಇರೋದು. ಆ ಸೀನು ಫಸ್ಟ್ ಡೇ ಅದೇ ಇದ್ದಿದ್ದು. ಲೈಕ್ ಸದ್ಯ ನನ್ನ ಕಡೆಯಿಂದ ಇರಲಿಲ್ಲ, ಅದು ಹುಡುಗಿ ಕಡೆಯಿಂದ ಇತ್ತು. ಸೊ ನನಗೆ ಅಷ್ಟೇ ಮುಂಚೆ ಒಂದು ಸ್ವೀಟ್ ಕೊಟ್ಟು ಸ್ಟಾರ್ಟ್ ಮಾಡೋಣ. ಓ ಆ ಥರ. ಇನ್ ಕೇಸ್ ನೀವೇ ಕೊಡೋದಾಗಿದ್ರೆ ಅವಾಗ ಒಂದು ಸ್ವಲ್ಪ ಕಷ್ಟ ಆಗಿರೋದು. ಬಟ್ ಕೊಟ್ಟಿರೋರಿ ಕಷ್ಟ ಆಗಿರೋದು. ಹಾಂ ಸರ್, ನೀವು ಹೇಳಿ, ಇವಾಗ ಸಿನಿಮಾ ಅಂತ ಬಂದಾಗ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಒಬ್ಬ ಕ್ಯಾರೆಕ್ಟರ್ ಇವಾಗ ನೀವೇ ಆ್ಯಸ್ ಆರ್ಟಿಸ್ಟ್ ಆಗಿ ಎಲ್ಲ ಸಿನಿಮಾದಲ್ಲೂ ಒಂದೇ ಥರ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ ಅಲ್ವಾ? ನೀವು ಈ ಕ್ಯಾರೆಕ್ಟರ್ ಮಾಡಿರೋದು ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಯಾಕೆ ಅಂತಂದರೆ ನಾನು ಒಂದಷ್ಟು 100 ಸಿನಿಮಾಗಳ ಮೇಲೆ ಆ್ಯಕ್ಟ್ ಮಾಡಿರ್ತೀನಿ. ನಾನು 98ಇಂದ
ಆ್ಯಕ್ಟ್ ಮಾಡ್ತಿರೋ ಅಷ್ಟು ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ನಾನು ತುಂಬ ಬೇರೆ ಥರನೇ ಕಾಣಿಸ್ತೀನಿ, ನನ್ನ ಬೇರೆ ಥರನೇ ನೋಡ್ತಾರೆ. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಆದಿ ಆಗಿರಲಿ, ಹೀರೋಯಿನ್ ಆಗಿರಲಿ, ಸಖತ್ ಕ್ಯೂಟಾಗಿ ಕಾಣಿಸ್ತಾರೆ. ನಿಮಗೆ ಆದಿ ಇವಾಗ ನಿಮ್ಗೆ ಹೆಂಗೆ ಅನ್ನಿಸ್ತಿದ್ದಾನೋ ಆ ಸಿನಿಮಾದಲ್ಲಿ ಅವ್ನ ಲವ್ಗೂ ತುಂಬ ಇದಾಗ ಫ್ರೆಶ್ ಅನ್ಸುತ್ತೆ. ಇಬ್ಬರು ನೋಡಿದ್ರೆ ಅಷ್ಟು ಕ್ಯೂಟ್ ಅನ್ಸುತ್ತೆ. ಆಮೇಲೆ ನಿಮಗೂ ಹಳೆ ನೆನಪುಗಳಾಗ್ಬಿಡುತ್ತೆ, ನಿಮ್ಮ ಸ್ಕೂಲ್ ಡೇಸ್ ಎಲ್ಲ ನಿಮ್ಗೆ ನೆನಪಾಗ್ಬಿಡುತ್ತೆ. ಹಿಂಗಿತ್ತಲ್ಲ ಒಂದು ಇನ್ಫ್ಯಾಕ್ಚುಯೇಷನ್, ಒಂದು ಕ್ರಶ್ ಅನ್ನೋದು ಅಲ್ಲಿನ ಹಳ್ಳಿ ಸ್ಕೂಲಿಂದ ಬಂದಿದ್ದಾರೆ. ಅದನ್ನೇ ತಿರ್ಗಾ ನೆನಪು ಮಾಡ್ಕೋತಾರೆ. ಆ ಥರ ಒಂದು ನೆನಪಾಗೋದು ಪ್ರತಿಯೊಬ್ಬರಿಗೂ. ನನಗೂ ನನ್ನ ಏಜ್ ಅವ್ರಿಗೂ ಅಷ್ಟೇ, ಪ್ರತಿಯೊಬ್ಬರು ಹಳಬರು ಈ ಮೊಬೈಲು ಟೆಕ್ನಾಲಜೀಸ್ ಇಲ್ಲದೆ ಇರುವಾಗ ಯಾರ್ಯಾರ್ದೆಲ್ಲ ಆ ಥರ ಒಂದು ಇದಿರುತ್ತೋ ಅದು ಯೋಚನೆ ನನಗಂತೂ ಆಯಿತು. ನನ್ನ ಸ್ಕೂಲ್ ನೆನಪೆಲ್ಲ ಆಯಿತು, ನನಗೆ ಆ ಥರದ್ದೊಂದು ಇನ್ಫ್ಯಾಕ್ಚುಯೇಷನ್ ಇದ್ದಿದ್ದೆಲ್ಲ ಯೋಚನೆ ಆಯಿತು. ಸರ್, ಪಾತ್ರಗಳನ್ನ ಹೇಗೆ ಆಯ್ಕೆ ಮಾಡಿದ್ರಿ ನೀವು? ಪಾತ್ರಗಳ ಆಯ್ಕೆ ಅಂದರೆ ನಮಗೆ ಒಂದು 10ರಿಂದ 15 ಜನ ಯಂಗ್ಸ್ಟರ್ಸ್ ಬೇಕಿತ್ತು ಒಂದು. ಆ್ಯಂಡ್ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದೇ ಒಂದು ರೂಲ್ ಏನು ಅಂದರೆ ಆಲ್ ದ ಆರ್ಟಿಸ್ಟ್ ಶುಡ್ ಬಿ ವೆರಿ ಫ್ರೆಶ್, ತುಂಬ ನ್ಯೂ ಕಮರ್ಸ್ ಆಗಿರಬೇಕು ಒಂದು. ಆ್ಯಂಡ್ ಅಗೇನ್ ಸೀನಿಯರ್ ಆರ್ಟಿಸ್ಟ್, ಇವಾಗ ಮಂಜಣ್ಣ ಅವ್ರು ಮಾಡಿರೋದಾಗಿರಲಿ, ಬಲರಾಜ್ ವಾಡಿ ಸರ್ ಮಾಡಿರೋದಾಗಿರಲಿ, ಅಶ್ವಥ್ ನೀನಾಸಂ ಸರ್ ಮಾಡೋದಾಗಿರಲಿ, ಮಠ ಸರ್, ಇವರೆಲ್ಲ ಮಾಡೋದೆಲ್ಲ ನುರಿತವಾಗಿರೋಂಥ ಕಲಾವಿದರು. ಆ ಒಂದು ಮಂಚ್ ಜೊತೆಗೆ ಈ ಒಂದು ಮಂಚ್ನ ಕೊಲಾಬ್ರೇಟ್ ಮಾಡಬೇಕಾಗಿತ್ತು ನಾವು. ಇಟ್ಸ್ ಅ ಚಾಲೆಂಜ್ ಆ್ಯಕ್ಚುಲಿ. ಓವರಾಲ್ ಚಾಲೆಂಜ್ ಅಂತ ಬಂದಾಗ ಒಂದು ಅವ್ರ ಎದುರುಗಡೆ ಇವ್ರ ಪಾತ್ರ ಮಾಡುವಾಗ ದೇ ವಿಲ್ ಸ್ವೈಪ್ ಇಟ್, ಅವರು ಕ್ಲೀನ್ ಸ್ವೈಪ್ ಮಾಡ್ತಾರೆ. ಸೊ ಇವ್ರದ್ದು ತೊದಲಿಸೋವಂಥ ಚಾನ್ಸಸ್ ಇರುತ್ತೆ ಅಂತ ಅವಾಗ ವರ್ಕ್ಶಾಪ್ಸ್ ಮಾಡಿ ಅದ್ರ ಥ್ರೂ ಕ್ಯಾರೆಕ್ಟರ್ಗಳನ್ನ ತೊಗೊಂಡು. ಆ್ಯಂಡ್ ಏನಂದರೆ ಒಂದೇನಂದರೆ ಸಿಂಪಲ್, ಏನಕ್ಕೆ ಫ್ರೆಶ್ ಆರ್ಟಿಸ್ಟ್ಗಳು ಅಂದರೆ ಖಾಲಿ ಪೇಪರಲ್ಲಿ ನಾವು ಏನು ಬೇಕಾದ್ರೆ ಬರೆಯೋದು, ಬರೆದಿರೋ ಪೇಪರಲ್ಲಿ ಹುಡುಕ್ ಜಾಗ ಬರೆಯೋದು ಕಷ್ಟ. ಹಾಗಾಗಿ ಒಂದು ಬ್ಲ್ಯಾಂಕ್ ಮೈಂಡಿಂದ, ಬಿಕಾಸ್ ಅವರು ಜಾಸ್ತಿನೂ ನಾವು ಪ್ರೆಷರೈಸ್ ಮಾಡ್ತಿರಲಿಲ್ಲ. ಸೊ ಏನಂದರೆ ಆ ಕ್ಲೈಮೆಟಿಕಲ್ ಕಂಡೀಷನ್ನಲ್ಲಿ ಅವ್ರಲ್ಲಿ ಬಂದು ಆ್ಯಕ್ಟ್ ಮಾಡಿ ನಾವು ಹೇಳಿದಷ್ಟು ಪಾಪ ಅಷ್ಟೇ ಡೆಡಿಕೇಟೆಡ್ ಆಗಿ ಮಾಡಿದ್ದು. ಆ್ಯಂಡ್ ಮಂಜಣ್ಣ ಹೇಳಿದಂಗೆ ದ ಓಲ್ ಆ್ಯಂಡ್ ಸೋಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದೇ, ಬಿಕಾಸ್ ಅವರು ಎನಿ ಟೈಮ್ ರೆಡಿ ಇದ್ದರು ಎಲ್ಲದಕ್ಕೂ ನಾವು, ಬಿಕಾಸ್ ಹೌ ಟು ಟ್ರೈನ್ ದ ಪೀಪಲ್ಸ್ ಆ್ಯಂಡ್ ಹೌ ಟು ಟೇಕ್ ದ ಶಾರ್ಟ್ಸ್. ಅಯ್ಯೋ, ಒಂದು ಇದರಲ್ಲಿ ಯಾವುದೋ ನೀರ್ ಹತ್ರ ಶೂಟ್ ಮಾಡ್ತಿದ್ರು, ಒಂದು ಕೊಂಡ ಇದ್ರ ಥರ ಇದೆ, ಕೊರೆಬಾವಿ ಅಂತ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾನೆ, ಅವನ ಮೇಲೆ ಅವು ಇದು ಕಾಲ ಮೇಲೆ ಹಂಗೆ ಬರುತ್ತೆ, ನಾಗರಾವ್ ಏನು ನಾರ್ಮಲ್ ಇಲ್ಲ, ಹಂಗೆ ಹೊಟ್ಟೋಯ್ತು. ಹೋದ್ಮೇಲೆ ಗೊತ್ತಾಗುತ್ತೆ ಏನೋ ಓದಂಗಿತ್ತಲ್ಲ ಅಂತಂದ, ನಾಗರಾವ್ ಅಂದ, ಅಯ್ಯೋ ಅಂದ. ಆ ಥರ ಅವ್ರ ಮೈ ಮೇಲೆ ಪ್ರಜ್ಞೆ ಬಿಟ್ಟು ಕೆಲಸ ಮಾಡಿದ್ದಾರೆ ಬಿಡಿ. ಅದು ಆ ಥರ ಒಂದು ನಿಜವಾಗ್ಲೂ ಹೇಳ್ತೀವಿ, ಆ ಕಂಫರ್ಟ್ ಝೋನ್ ಅನ್ನೋದು ಅದನ್ನು ಬಿಟ್ಟು ಕೆಲಸ ಮಾಡೋದು, ಯೋಚನೆ ಮಾಡಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಆ ಚಳಿನಲ್ಲಿ ವಿತೌಟ್ ಏನು ಇಲ್ಲದೆ ಅವ್ರು ಮನ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ತಿರ್ಗಾ ಸೆಟ್ಗೆ ಹೋಗಿ ರೆಡಿ ಮಾಡಿ ಕೆಲಸ ಮಾಡಿ, ನಿಜವಾಗ ನಾನು ಎಷ್ಟೋ ಸತಿ ಇದು ಮಾಡಿದ್ದೀನಿ, ಬನ್ನಿ ಅಂದರೆ ಎಲ್ಲ ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ಒಟ್ಟಿಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ನಾವು ಅಷ್ಟೇ, ನಂದು ಶೂಟ್ ಆದಮೇಲೆ ನಾನು ರೂಮ್ ಬಿಟ್ಟು ನಾನು ಅವ್ರ ಜೊತೆನೇ ಸೇರ್ಕೊಂಡೆ, ಶೂಟಿಂಗ್ ಮುಗಿಯೋರ್ಗು ಅವ್ರ ಜೊತೆ. ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೈಲೆಂಟ್ ಆಗಿ, ನನಗೇನು ಗೊತ್ತಿಲ್ಲ, ನಾನು ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ, ನನಗಷ್ಟೇ ಗೊತ್ತು ಅನ್ನೋ ಥರ. ಇವಾಗ ನೀವು ಹೇಳಿ ನಿಮ್ಮ ಡೈರೆಕ್ಟರ್ ಬಗ್ಗೆ. ಅವ್ರೇ ಕೇಳ್ತಿದ್ದಾರೆ. ಸ್ಟಾರ್ಟಿಂಗ್ ಇಂದ ಮೂವಿ ಮುಗಿಯೋವರೆಗೂ ಕಂಪ್ಲೀಟ್ ಸಪೋರ್ಟ್ ಮಾಡಿದ್ದು ಸರ್. ಲೈಕ್ ಆಲ್ಮೋಸ್ಟ್ ಎಲ್ಲ ಇಡೀ ಟೀಮ್ ಸಪೋರ್ಟ್ ಮಾಡಿದ್ರು. ಅಲ್ಲ ಲೈಕ್ ಒಂದೊಂದು ಸೀನ್ಗೂ ಹೋಗಿ ಕೇಳ್ತಾರೆ, ಸರ್ ಹಿಂಗೆ ಮಾಡ್ಲಾ ಅಥವಾ ಯಾವ ಥರ ಮಾಡಲಿ ಅಂತ ಕೇಳಿದಾಗ ಸರ್ ಹೇಳ್ತಾ ಇದ್ರು ಅಷ್ಟೇ. ಅಲ್ಲ, ನೀವೇನಾದ್ರೂ ಇಷ್ಟೇ ಹೇಳಬೇಕು, ಇಷ್ಟೇ ಮಾತಾಡಬೇಕು ಅಂತ ಏನಾದರೂ ಹೇಳ್ಕೊಟ್ಟಿದ್ದೀರಾ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅಂದರೆ ಇಲ್ಲ, ಸುಮ್ಮನೆ ತಮಾಷೆ ಕೇಳಿದೆ. ಬಟ್ ಈವನ್ ಇನ್ ದ ಸೆಟ್ ಆಲ್ಸೋ ಈಸ್ ವೆರಿ ಅಕ್ಯುರೇಟ್. ಅಂದರೆ ಏನಂದರೆ ತುಂಬ ಏನಂತೀವಿ, ಅಬ್ಸರ್ವೇಷನ್ಸ್ ತುಂಬ ಮುಖ್ಯ ಪ್ರತಿಯೊಬ್ಬ ಆ್ಯಕ್ಟರ್ಗೂ. ಅದು ತುಂಬ ಅದೇ ತುಂಬ ಶಾರ್ಪ್ ಇದೆ. ಸೊ ವೆನ್ ಕ್ಯಾಮ್ರಾ ಆ್ಯಕ್ಷನ್ ಆ್ಯಂಡ್ ಕಟ್ ಇದ್ರ ಮಧ್ಯದಲ್ಲಿ ಏನು ಮಾಡ್ಬೇಕಂತ ನಾವು, ಸೊ ಅದು ಪರ್ಫೆಕ್ಟ್ ಮ್ಯಾಚ್ ಆಗ್ತಿತ್ತು ಒಂದು. ಆ್ಯಂಡ್ ಈಸ್ ಎ ಪ್ರಾಮಿಸಿಂಗ್ ಅಗೇನ್. ನಾವು ಎಲ್ಲ ಕಲಾವಿದರು ಆಲ್ಮೋಸ್ಟ್ ಫ್ರೆಷರ್ಸನ್ನೇ ಇಟ್ಕೊಂಡು ಶೂಟ್ ಮಾಡಿದ್ದೀರಾ, ಏನಾದರೂ ಕಷ್ಟ ಅನಿಸುತ್ತಾ ಹೊಸೊಬ್ಬರನ್ನೇ ತೊಗೊಂಡು ಮಾಡಿದ್ದು? ಇಲ್ಲ, ಕಷ್ಟ ಅಂತಂದರೆ ಅದೇ ಅವ್ರ ಡೆಡಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನಂದ್ರೆ ಅವ್ರ ಡೆಡಿಕೇಶನ್ ಮೇಲೆ ಬೀಳುತ್ತೆ. ಯಾಕೆಂದರೆ ಎಲ್ಲ ಆರ್ಟಿಸ್ಟ್ಗಳೂ
ನಿಂತಿದ್ರು. ಅಂದರೆ ಎವ್ರಿ ಒನ್ ಯುವರ್ ಸ್ಟ್ಯಾಂಡಿಂಗ್ ಲೈಕ್ ಓಕೆ ನಂದಿವಾಗ ಅನ್ನೋ ಥರ ಇದ್ದಾಗ ಅದು ಆ ಹುಮ್ಮಸ್ಸೆ ಏನು ಮಾಡುತ್ತೆ. ಈವನ್ ಟೆಕ್ನಿಕಲ್ ಟೀಮ್ನ ಕೂಡ ಚಾಲೆಂಜಸ್ ಇರುತ್ತೆ ಅವರು ಕೂಡ, ಬಿಕಾಸ್ ವಿ ಶುಡ್ ಟೇಕ್ ದ ಪರ್ಫೆಕ್ಟ್ ಶಾಟ್ ಅಂತ. ಅದು ಪ್ಲಸ್ ಇದು ಎರಡು ಮ್ಯಾಚ್ ಆಗ್ತಿದ್ದಂಗಿತ್ತು. ಒಂದು ಜುಗಲ್ಬಂದಿ, ಇಬ್ಬರು ಜಗದ್ಬಿದ್ದ ಆರ್ಟಿಸ್ಟ್ ಕ್ರೂ ಮತ್ತು ಟೆಕ್ನಿಕಲ್ ಕ್ರೂ ಅನ್ನೋ ಥರ ಇರ್ತಿತ್ತು. ಸೊ ಹಂಗಾದಾಗ ಅದು ಆ ಒಂದು ಪ್ರಕ್ರಿಯೆ ಆದಾಗಲೇ ಒಂದು ಒಳ್ಳೆ ಸಿನಿಮಾ ಹುಟ್ಟಕ್ಕೆ ಸಾಧ್ಯ. ಕಾಂಪಿಟೇಷನ್ ಅಲ್ಲಿ ಆ್ಯಕ್ಟ್ ಮಾಡೋದು ಅಲ್ಲ, ಕಾಂಪಿಟೇಷನ್ ಅಲ್ಲಿ ಅವನು ಆ ಥರ ಕೊಟ್ಟನ ಈ ಥರ ನಾನು ಕೊಡ್ತೀನಿ ಈ ಥರ. ಸೊ ಹಾಗಾಗಿ ತುಂಬ ಅಂದರೆ ಹಾಗಾಗಿ ಎಲ್ಲೂ ಕೂಡ ದಟ್ ಐ ಕ್ಯಾನ್ ಪ್ರಾಮಿಸ್ ಒನ್ ಥಿಂಗ್, ಯಾವ ಆರ್ಟಿಸ್ಟ್ ಕೂಡ ನಿಮ್ಗೆ ಹೊಸಬ್ರು ಅನ್ಸಲ್ಲ. ಇವನ್ ಆದಿ ಆಗಿರಲಿ, ಅಂಕಿತಾ ಆಗಿರಲಿ, ರಮೇಶ ಅಂತ ಒಂದು ಕ್ಯಾರೆಕ್ಟರ್ ಆಗಿರಲಿ, ಸುನೀತಾ ಕ್ಯಾರೆಕ್ಟರ್ ಆಗಿರಲಿ, ನಾಗ ಅಂತ ಒಂದು ಕ್ಯಾರೆಕ್ಟರ್ ಎಲ್ಲವೂ ಅಷ್ಟೇ, ಎಲ್ಲೂ ಕೂಡ ನಿಮ್ಗೆ ಅದು ಹೊಸಬ್ರು, ಇದು ಫಸ್ಟ್ ಟೈಮ್ ಅವರು ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತ ಅನ್ಸಲ್ಲ. ಅದು ಅವ್ರದ್ದು ಡೆಡಿಕೇಶನ್ನು ಮತ್ತು ಟೀಮ್ದು ಎಫರ್ಟ್ಸು, ವರ್ಕ್ಶಾಪ್ಸ್ ಎಲ್ಲವೂ ಮುಖ್ಯ. ಇದು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಹೋಗುತ್ತೆ ಅಂತ ಗೊತ್ತಾಯಿತು. ನೀವೆಲ್ಲೋ ರಿಸ್ಕ್ ತಗೊಳ್ತಾ ಇದ್ದೀರಾ ಅಂತ ಅನಿಸ್ಲಿಲ್ವಾ ನಿಮಗೆ? ಅಂದರೆ ಯಾವ ಥರ ರಿಸ್ಕ್ ಅಂತ ಅಂದರೆ ಇವಾಗ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅಂದರೆ ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತಾರೆ. ಅಲ್ಲ, ಹಿಂದೂ ಮುಸ್ಲಿಂ ಇಬ್ಬರು ಇದಾರಲ್ಲ, ಹಾಂ ಇದಾರಲ್ಲ, ದೇ ಎಕ್ಸಿಸ್ಟ್ ಇನ್ ದ ಅರ್ಥ, ದೇ ಆರ್ ಲವಿಂಗ್ ರೈಟ್. ಹೇಳಿ ಇವಾಗ ಯಾವ ಥರ ರಿಸ್ಕ್ ತೊಗೊಳ್ತಾ ಇದ್ದೀನಿ, ದೇ ಎಕ್ಸಿಸ್ಟ್ ಆ್ಯಕ್ಚುಲಿ. ಆದರೆ ಇವಾಗ ಸ್ವಲ್ಪ ಕಷ್ಟ, ಆದರೆ ಅದು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ಕಷ್ಟ ಆಗ. ಇವಾಗ ಹಿಂದೂ ಹುಡುಗಿ ಆಗಿರ್ಬೋದು, ಮುಸ್ಲಿಂ ಹುಡುಗ, ಮತ್ತು ಮುಸ್ಲಿಂ ಹುಡುಗಿ ಹಿಂದೂ ಹುಡುಗಿ ಮುಸ್ಲಿಂ ಹುಡುಗಿ, ಈ ಥರ ಲವ್ ಸ್ಟೋರಿ ಬಂದಾಗ ಸ್ವಲ್ಪ ಎಲ್ಲೋ ನೆಗೆಟಿವ್ ಆಗಿ ಹೋಗುತ್ತೆ, ಈ ಥರ ತೋರಿಸ್ತಾರೆ ಅಂತ ಪೋರ್ಟ್ರೇ ಮಾಡ್ತಾರೆ. ನೀವು ತುಂಬ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀರಾ, ವಿಷಯಗಳು ಗೊತ್ತಿದ್ದು ಅರ್ಥ ಮಾಡ್ಕೊಳ್ಳದೆ ಈ ಥರ ಎಲ್ಲ ಕಮೆಂಟ್ಗಳು ಹಾಕ್ತಾ ಇರ್ತಾರೆ. ಸೊ ನೀವು ಅದನ್ನು ನಾನು ರಿಸ್ಕ್ ತಗೊಳ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ, ಅಂದರೆ ಅರ್ಥ ಮಾಡ್ಕೊಳ್ಳದೆ ಕಮೆಂಟ್ ಆಗ್ತಾ ಇರ್ತಾರೆ. ಹಾಂ ಸರ್, ಇದು ರಿಸ್ಕ್ ಅಥವಾ ವಿಷ್ಕೆ ಅಲ್ಲ, ಸೇಫರ್ ಝೋನಲ್ಲಿ ಹಾಕೋದಕ್ಕೆ ನಾವು ಯಾಕೆ ಇರ್ಬೇಕು? ಬೇಕು ಅಂತ ಮಾಡಿಲ್ಲ, ಅದು ಹಿಂದೂ ಮುಸ್ಲಿಂ ಅಂತ ಬೇಕು ಅಂತ ಮಾಡಿಲ್ಲ. ಒಂದು ಆ ಪಾತ್ರಗಳಿಗೆ ಬೇಕಿತ್ತು, ಒಂದು ಸ್ವಲ್ಪ ಬೇರೆ ಬೇರೆ ಥರ ಬೇಕಿತ್ತು, ಅದಕ್ಕೆ ಮಾಡಿದ್ದಾರೆ. ಬಟ್ ನಥಿಂಗ್ ಕಾಲ್ಡ್ ರಿಸ್ಕ್. ಏನಂದರೆ ಇರೋ ವಾಸ್ತವಿಕ ಸತ್ಯಗಳನ್ನ ನಾವು ಹೇಳಿದ್ವಿ ಅಷ್ಟೇ, ಬಿಟ್ಟರೆ ಟ್ರೈಲರ್ ನೋಡಿರ್ತೀವಿ, ಅದರಿಂದನೇ ನೀವು ಮಾಡಿ ಅರ್ಥ ಆಯಿತು. ಅಂದರೆ ಹಿಂದೂ ಮುಸ್ಲಿಂ ಅಂತಂದಾಗ ಒಂದು ಅದ್ರ ಮೇಲೆ ಒಂದು ಎಳೆ, ಹೌದು ಖಂಡಿತ ಇಡೀ ಕತೆ ಹೋಗೋದು ಅದ್ರ ಮೇಲೆ ಖಂಡಿತ. ಬಟ್ ಅದು ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ, ಅಂದರೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಗ್ರಾಮ ಅಂತಂದಾಗ ಅದು ಯಾವ ಥರ ಮುಖ್ಯ ಆಗುತ್ತೆ. ತುಂಬ ಬಹಳಷ್ಟು ಸಮಸ್ಯೆಗಳಿದೆ ಸರಿಪಡಿಸ್ಕೋಬೇಕಾದ್ರೆ, ಇದು ಅಲ್ಲ, ಇದು ಸಮಸ್ಯೆನೇ ಅಲ್ಲ ಅಂತ ನಾವು ತೋರಿಸಿದ್ದೀವಿ ಅಷ್ಟೇ ಸಿನಿಮಾದಲ್ಲಿ. ಸಿಂಪಲ್. ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಗಳಿದೆ ಸರ್? 4 ಸಾಂಗ್ ಇದೆ. ಕಾಮಿಡಿ ಆರ್ಟಿಸ್ಟ್ಗಳು ಯಾರಿದ್ದಾರೆ? ಕಾಮಿಡಿ ಆರ್ಟಿಸ್ಟ್ ಅಂದರೆ ಕಾಮಿಡಿ ಅದೇ ನಾನು ಹೇಳಿದಾಗೆ, ಕಾಮಿಡಿ ಅಂತ ಅಂದ್ಬಿಟ್ಟು ಸಪ್ರೇಟ್ ಟ್ರ್ಯಾಕ್ ಅಂತ ಏನಿಲ್ಲ. ಇಡೀ ಸಿನಿಮಾ ನಿಮಗೆ ಒಂದು ಮಿಸ್ಮರೈಸಿಂಗ್ ಮತ್ತೆ ಒಂದು ನಗಿಸ್ಕೊಳ್ತಾ ಹೋಗುತ್ತೆ, ಎಲ್ಲ ಪಾತ್ರಗಳು ನಗಿಸುತ್ತೆ ನಿಮ್ಮನ್ನ. ಕಂಪ್ಲೀಟ್ ಶೂಟು ಎಲ್ಲೆಲ್ಲ ಮಾಡಿದ್ರಿ? ಕಂಪ್ಲೀಟ್ ಶೂಟ್ ಬಂದು ಬೇಲೂರು ಮತ್ತೆ ಇದು ಚಿಕ್ಕನಹಳ್ಳಿ ಅನ್ನೋ ಸ್ವಲ್ಪ ಇದೆ, ಬೇಲೂರಿನ ಇದು ಮೂಡಿಗೆರೆ ಭಾಗಕ್ಕೆ. ಆ ಒಂದು ಭಾಗದಲ್ಲಿ ಅದು ಆ್ಯಕ್ಚುಲಿ ಮುಂಜಾನೆ ಹೇಳ್ದಂಗೆ ಕಾಗದ ಸ್ಟುಡಿಯೋ ಅಂತ ಏನಿತ್ತು, ಎಲ್ಲ ಆಲ್ಮೋಸ್ಟ್ ಅಲ್ಲೇ ಎಸ್ಟೇಟ್ ತುಂಬ ತುಂಬ ಚೆನ್ನಾಗಿತ್ತು. ಅಲ್ಲಿ ಶೂಟ್ ಮಾಡೋದು ಅಲ್ಲೇ ಫುಲ್ ಕಂಪ್ಲೀಟ್ ಸಿನಿಮಾ ಅದೇ ಇಲ್ಲ. ಇವಾಗ ಈ ಸ್ಟೋರಿ ಇವ್ರಿಗೋಸ್ಕರ ಮಾಡಿದ್ರಿ ಅಂತ ಹೇಳಿದ್ರಿ, ಇವರು ರಿಯಲ್ ಲೈಫಲ್ಲೇ ಇಷ್ಟು ಸೈಲೆಂಟ್ ಆಗಿದ್ರು, ನೀವು ಇವ್ರು ಆಪೋಸಿಟ್ ಆಗಿ ಮಾಡಬಹುದಿತ್ತಲ್ವಾ? ಅಂದರೆ ಇವಾಗ ಇವರಿಷ್ಟು ಸೈಲೆಂಟ್, ಇದು ರಿಯಲ್ ಲೈಫ್ಗಿಂತ ಸ್ವಲ್ಪ ಆಪೋಸಿಟ್ ಆಗಿ ಸ್ವಲ್ಪ ಜಾಸ್ತಿ ಮಾತಾಡ್ಕೊಂಡು ತಮಾಷೆ ತರಲೆ ಮಾಡಿಕೊಂಡು ಇದು ಸ್ವಲ್ಪ ಮಾಡಿದರೆ ಚಾಲೆಂಜಿಂಗ್ ಆಗಿರಬಹುದಿತ್ತು ಇವ್ರಿಗೆ ಅಂತ ನನಗೆ. ನೀವು ಹೇಳಿದ ಉದ್ದೇಶಕ್ಕೆ ಕೊಟ್ಟರೆ ಅದ್ರ ಮೇಲೆ ಸ್ಕ್ರಿಪ್ಟ್ ಬರೀತೀವಿ. ಆ ಥರ ಕ್ಯಾರೆಕ್ಟರ್ ಆದರೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮನ್ನ? ಈ ಥರ ಕೂತ್ಕೋತಿದ್ರಾ ಅಂತ, ಇಷ್ಟು ಸೈಲೆಂಟಾಗಿ ಕೂತ್ಕೋತಿದ್ರಾ ಅಂತ, ಆ ಥರ ಕ್ಯಾರೆಕ್ಟರ್ ಮಾಡಿದ್ರೆ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದ್ರೆ ಅಲ್ಲ, ನೆಕ್ಸ್ಟ್ ಫಿಲಮೇ ಅಂತಲ್ಲ, ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದ್ರೆ ಇಷ್ಟು ಸೈಲೆಂಟಾಗಿ ಅವಾಗಲೂ ಕೂತ್ಕೋತಿದ್ರಾ ಅಂತ? ಇಲ್ಲ, ಅದು ಹಂಗೆ. ಆಕ್ಚುಲಿ ಆದಿ ಏನು ಅಂದ್ರೆ ಆ ಕ್ಯಾರೆಕ್ಟರ್ ಅಲ್ಲೇ ಇನ್ನೂ ಬಾಳ್ತಿದ್ದಾರೆ. ಸ್ವಲ್ಪ ಆಚೆ ಬನ್ನಿ ಸಪ್ಪೆ ಅನ್ಸುತ್ತೆ, ಸುಮ್ಮನೆ ಕೂತಿದ್ದೀರಾ. ಇವಾಗ ಡೈರೆಕ್ಟರ್ ಆಕ್ಷನ್ ಸಿನಿಮಾ ಮಾಡಿದ್ರೆ ಅವಾಗ ಪಕ್ಕ
ಅವಾಗ ಅಕ್ಕಪಕ್ಕ ಕೂತ್ಕೊಳ್ಳೋರು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ? ಅಲ್ಲಿ ಆಗ್ಲೇ ಡೈರೆಕ್ಟರ್ ಒಂದು ಲೈನ್ ಹುಡುಕ್ತಾ ಇದ್ದಾರೆ, ಏನ್ ಮಾಡ್ಬೋದು ನೆಕ್ಸ್ಟ್ ಇಲ್ಲ, ಅಂತ ಹೇಳಿ. ಹುಡುಕಿದ್ದಾರೆ. ಓ ಸೂಪರ್ ಹುಡುಕೋದೇನಿಲ್ಲ. ಸೂಪರ್. ಸರಿ, ಇವಾಗ ಮಾಡ್ಕೊಂಡು ಹೋಗೋದೇ ಬೇಜಾರಿದೆ. ಅಲ್ವಾ, ನೋಡಿ ನೆಕ್ಸ್ಟ್ ಮೂವಿಗೆ ನೋಡೋಣ ಆ ಕ್ಯಾರೆಕ್ಟರ್ ಹೆಂಗ್ ನಿಭಾಯಿಸ್ತೀರಾ ಅಂತ ನಮಗೂ ಕುತೂಹಲ ಇದೆ. ಇಲ್ಲಮ್ಮ, ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಆಡಿಯನ್ಸ್ಗೆ ತುಂಬ ಖುಷಿ ಪಟ್ಕೊಂಡು ಹೋಗ್ತಾರೆ. ಯಾವುದೇ ಒಂದು ಮುಖ ಇದು ಮಾಡ್ಕೊಳ್ಳೋ ಥರ ಇರಲ್ಲ. ಯಾವುದೇ ಒಂದು ಸನ್ನಿವೇಶ ಸೀನ್ಸು ಯಾವುದು ಆ ಥರದ್ದು ಯಾವುದೂ ಇಲ್ಲ. ತುಂಬ ಚೆನ್ನಾಗಿದೆ. ಆಮೇಲೆ ಎಷ್ಟೋ ಜನ ಈಗ ಕನ್ನಡ ಸಿನಿಮಾದಲ್ಲಿ ಏನಪ್ಪ ಕಂಟೆಂಟೇ ಇಲ್ಲ. ಫಸ್ಟು ಸಿನಿಮಾಗೆ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಕಂಟೆಂಟ್ ಎಲ್ಲ ಸಿನಿಮಾದಲ್ಲೂ ಇದೆ. ಮೊದಲಿಗಿಂತ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಷ್ಟೋ ಮುಂದೆ ಇದೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಯೋಚನೆ ಮಾಡೋ ಥರ ಆಗೋಗಿದೆ. ಭಯ ಪಡ್ತಿದ್ದಾರೆ ಕನ್ನಡ ಸಿನಿಮಾ ಬಂತು ಅಂದರೆ. ಹಿಂದಿ ಆಗಲಿ, ತಮಿಳಾಗಲಿ, ತೆಲುಗಾಗಲಿ, ಕನ್ನಡದಲ್ಲಿ ಯಾವುದಪ್ಪ ಸಿನಿಮಾ ರಿಲೀಸ್ ಆಯ್ತು ಈ ವಾರ ಅಂತ ಕೇಳೋಷ್ಟು ಮಟ್ಟಿಗೆ ಬೆಳೆದಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ದಯವಿಟ್ಟು OTT ವರ್ಗೂ ಕಾಯಬೇಡಿ. ಥಿಯೇಟ್ರಲ್ಲಿ ನೋಡುವಂಥ ಮಜಾನೇ ಬೇರೆ. ಹೌದು. ನಾವು ಮನೇಲಿ ದೇವ್ರು ಮುಗಿಯೋದಕ್ಕೂ ದೇವಸ್ಥಾನದಲ್ಲೂ ದೇವ್ರು ಮುಗಿಯೋದಕ್ಕೂ ಒಂದು ಕೈ ಮುಗಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸರ್, ನೀವೇನು ಹೇಳ್ತೀರಾ? ಕನ್ನಡ ಸಿನಿಮಾನ ಬಂದು ನೋಡ್ತಾ ಇಲ್ಲ ಅನ್ನೋ ಒಂದು ಮಾತಿಗೆ ನಿಮ್ಮ ಪ್ರಕಾರ? ಅಂದರೆ ಅದೇ ಮೊನ್ನೆ ಹೇಳ್ದಂಗೆ OTTs ಇದಾಗಿರೋದು ಬಹುಶಃ ಅದು ಕಾರಣ ಇರ್ಬೋದು. ಬಟ್ ಏನಂದರೆ ಕೆಲವೊಂದು ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಅದು ಬೇರೆ ವ್ಯಾಲ್ಯೂ ಬಂದು. ಆ್ಯಂಡ್ ಕೆಲವೊಂದು ಸಿನಿಮಾ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ನಾವು ಥಿಯೇಟ್ರಲ್ಲಿ ನೋಡೋದ್ರಿಂದನೇ. ಬಿಕಾಸ್ ಒಂದು ಲ್ಯಾಂಗ್ವೇಜ್ ಅಂತ ಒಂದೇ ಅಂತ ಅನ್ನೋದ ಒಂದು ಫಾರ್ಮ್ ಆಫ್ ಆರ್ಟ್ ಅಂತ ಬಂದಾಗ ಸಿನಿಮಾ ಆರ್ ದೇರ್ ಟು ಬಿ ವಾಚ್ ಇನ್ ಥಿಯೇಟರ್ಸ್. ಅದನ್ನು ಅದೇ ಮಾಡಬೇಕು, ಅದೇ ಕೆಲಸ ಆಗಬೇಕು ಅನ್ನೋದು. ಆ್ಯಂಡ್ ಅಗೇನ್ ಆಡಿಯನ್ಸ್ನ ನಾವು ಕೇಳ್ಕೊಂಡು ಹೋಗೋದು, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾಗಳು ಎಲ್ಲದನ್ನೂ ರಿಲೀಸ್ ಇದೆ. ನಿಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ದಯವಿಟ್ಟು ಬನ್ನಿ, ಕುಟುಂಬ ಸಮೇತ ನೋಡುವಂಥ ಒಂದು ಸದಾಭಿರುಚಿಯಾದಂಥ ಸಿನಿಮಾ ಕಾಗದ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಆದಷ್ಟು ಬೇಗ ಬರ್ತೀವಿ. ಆ ದೇವರೇ ಫುಲ್ಲು ಜೋಶಲ್ಲಿ ಸ್ಟ್ರಾಂಗ್ ಆಗಿ ಬೇಸ್ ವಾಯ್ಸಲ್ಲಿ ತಿಳ್ಕೊಬೇಕು. ಎಲ್ಲರೂ ನಿಮ್ಮ ಮನೆ ಹತ್ತಿರ ಇರುವ ಚಿತ್ರಮಂದಿರಕ್ಕೆ ಬಂದು ನೋಡಿ, ಎಲ್ಲರೂ ಆಶೀರ್ವಾದಿಸ್ಬೇಕು ಅಷ್ಟೇ. ಹೋಗಿ ನೀವೇನು ಹೇಳಿದ್ರು ನಾನು ಇಷ್ಟೇ ಹೇಳೋದು, ಇದ್ರ ಮೇಲೆ ನಾನು ಎಕ್ಸ್ಟ್ರಾ ಮಾತಾಡಲ್ಲ. ಸರ್, ನೀವೇನು ಹೇಳ್ತೀರಾ? ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕಾಗದ ಅನ್ನೋದು ಬರೀ ಕಾಗದ ಅಲ್ಲ, ಎಲ್ಲರ ಮನಸ್ಸಲ್ಲಿ ಇದ್ದಿದ್ದು ಒಂದೊಂದು ಲವ್ ಲೆಟರ್ಸ್. ಏನು ಬರೀಬೇಕು ಅಂತ ಮಿಸ್ ಮಾಡ್ಕೊಂಡವ್ರಿಗೆಲ್ಲ ಇದು ನಿಜವಾಗ್ಲೂ ನಾನು ಬರೆದಿದ್ರೆ ಚೆನ್ನಾಗಿತ್ತು ಅಂತ ಕೊಡೋವಂಥ ಎಕ್ಸ್ಪೀರಿಯನ್ಸೇ ಈ ಕಾಗದ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಥರದ್ದು ಒಂದು ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಪ್ರಯತ್ನ ನಡೆಯುತ್ತೆ. ಯಾಕೆಂದರೆ ಸುಮಾರು ಸಿನಿಮಾಗಳು ಬಂದು ಹೋಗ್ತಿದೆ, ಒಳ್ಳೊಳ್ಳೆ ಸಿನಿಮಾಗಳು ಅದ್ರ ಜೊತೆಗೆ ಹೊರಟೋಗ್ತಿದೆ. ದಯವಿಟ್ಟು ನೀವು ಥಿಯೇಟ್ರಿಗೆ ಬಂದು ಗುರುತಿಸಿದ್ರೇ ಅಂಥ ಸಿನಿಮಾಗಳು ನಿಲ್ಲತ್ತೆ, ಒಂದು ದೊಡ್ಡ ಇಂಡಸ್ಟ್ರಿ ಉಳ್ಕೊಳ್ಳೋದು. OTT ವರ್ಗೂ ಕಾಯಬೇಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಕಾಗದ ಸೂಪರ್. ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.